ನೈಸ್ ರೋಡಲ್ಲಿ ಇದ್ದೀನಿ. ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲರೂ ಟೋಲ್ ಕಟ್ಟಬೇಡಿ ನೈಸ್ ರೋಡಲ್ಲಿ ಅಂತ. ಸೊ ನಾನಂತೂ ದಾಬಸ್ಪೇಟೆಯಿಂದ ಬರಬೇಕಾದ್ರೆ ಟೋಲ್ ಕಟ್ಟಿಲ್ಲ. ಇಲ್ಲಿ ಅಲ್ಲಿ ಯಾರ್ಯಾರು ಕಟ್ಟಿಲ್ವೋ ಇಲ್ಲಿ ಬಂದು ತಗೊಂಡಿದ್ದಾರೆ. ಸೊ ಕೆಲವೊಬ್ಬರಿಗೆ ಕಟ್ಟಿಸ್ತಾ ಇದ್ದಾರೆ, ಕೆಲವೊಬ್ರು ಜಗಳ ಮಾಡಿ ಆಚೆ ಬರ್ತಾ ಇದ್ದಾರೆ. ಸೊ ನನಗೆ ಒಬ್ಬರು ಇಲ್ಲ ಹೊಸೊಬ್ಬರು ಫ್ರೆಂಡಿಗೆ ಸಿಕ್ಕಿದ್ದಾರೆ, ಅವರು ಲಾಯರ್ ಓದ್ತಾ ಇರೋದಂತೆ. ಸೊ ಏನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾರೆ, ಕೇಳಿಸ್ಕೊಡಿ. ಕಟ್ಟಬೇಕು ಅಂತ ಬರ್ದಿದಾರಾ ಕೋರ್ಟ್ ಆರ್ಡರ್ ಅಲ್ಲಿ ಅಥವಾ ಕಟ್ಟಬಾರ್ದು ಅಂತ ಬರ್ದಿದ್ದಾರೆ? ಕೋರ್ಟ್ ಅಲ್ಲಿ ಕೇಸ್ ಏನು ಅಂತ ನಡೀತಿರೋದಂದ್ರೆ, ಸ್ವಲ್ಪ ಜೋರಾಗಿ ಹೇಳಿ. ಲ್ಯಾಂಡ್ ಅಕ್ವಿಸಿಷನ್ ಆಗಿದೆಯಲ್ಲ ಈ ನೈಸ್ ರೋಡ್ ಇಂದ, ಫಾರ್ಮರ್ಸ್ ಅವರೆಲ್ಲ ಇದಾರಲ್ಲ, ಅವ್ರು ಲ್ಯಾಂಡ್ ಅಕ್ವಿಸಿಷನ್ ಆಗಿರೋರ್ಗ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅವರು ತುಂಬಾ ವರ್ಷದಿಂದ. ಅದಕ್ಕೆ ಕುಮಾರಸ್ವಾಮಿ ಅವರು ಇದಾರಲ್ಲ, ಆನರಬಲ್ ಮಿನಿಸ್ಟರ್, ಅವರು he urged the public of this city to not pay the toll because the compensation is not being given to the people who actually should get the money from the government. ಅಷ್ಟೊಂದು ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಅಂದ್ರೆ ಅವರು ಆಕ್ಚುಲಿ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಬ್ರು ಕೋರ್ಟ್ ಆರ್ಡರ್ ಇಟ್ಕೊಂಡು ಒಬ್ರು ಲಾಯರ್ ಮಾತಾಡಿದ್ದಾರೆ. ಸೊ ಕೋರ್ಟ್ ಆರ್ಡರ್ ಅಲ್ಲಿ ಬರ್ದಿದೆ ಯಾರು ಕಟ್ಟಬಾರ್ದು ಅಂತ. 1997ರಿಂದ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ್ಲಿಂದನೂ ಇವರು ಬರೇ ರೋಡ್ದೇ ಕೆಲಸ ಮಾಡಿಕೊಂಡು ರೋಡ್ದು ಬರೇ ಪೇ ಮಾಡಿ ಟೋಲ್ ಕಟ್ಸ್ಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ. ಆರ್ಡರ್ ಬಂತು ಹೈಕೋರ್ಟ್ ಇಂದ. ಏನ್ ಹೇಳಿದ್ದಾರೆ ಅಂದ್ರೆ, ಅದನ್ನ ಹೈಕೋರ್ಟ್ ಅವರು ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ ದ ಸ್ಟೇಟ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆರ್ಡರ್ ಅಲ್ಲಿ. ಈ ಸ್ಕ್ಯಾಮ್ ಹೆಂಗಂದ್ರೆ ಎಷ್ಟೋ 1000 ಕೋಟಿ ಅವ್ರು ಇನ್ನೂ ಹೋಗಿಲ್ಲ ಫಾರ್ಮರ್ಸ್ಗೆಲ್ಲ, ಇದು ಯಾರು ಅಕ್ವಿಸಿಷನ್ ಆಗಿರೋರ್ಗೆಲ್ಲ. ಅಷ್ಟೊಂದು ದುಡ್ಡು ತಗೊಂಡು ನೀವು ಏನ್ ಮಾಡ್ತಿದ್ದೀರಾ? ಕೇಸ್ ಎಲ್ಲ ಹಾಕಿರೋದು ಇನ್ನೂ ನಡೀತಾ ಇದೆ. ಕೇಸ್ ಆಗೋಗಿದೆ ಸರ್, ಅದು ಆಗೋಗಿದೆ. 100-200 ಜನ ಕೇಸ್ ಹಾಕಿದ್ದಾರೆ. ಹೈಕೋರ್ಟ್ ಆರ್ಡರ್ ಇದೆ. ಬಟ್ ಏನಂದ್ರೆ ಅದು ಎಕ್ಸ್ಪ್ಲಿಸಿಟ್ ಆಗಿ ಅಂತ ಹಿಂಗೆ ಮೆನ್ಷನ್ ಮಾಡಿಲ್ಲ. ಹೈಕೋರ್ಟ್ ಡಸಂಟ್ ಹ್ಯಾವ್ ದ ಪವರ್ ಟು ಟೆಲ್ ಯು ದಟ್ ನೀನು ಕಟ್ಬೇಡ ಅಂತ ಹೈಕೋರ್ಟ್ ಆರ್ಡರ್ ಮಾಡಿಲ್ಲ. ಬಟ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಸ್ಕ್ಯಾಮ್ ಆಗಿದೆ. ಹೈಕೋರ್ಟ್ ಇದನ್ನ ದ ಸ್ಟೇಟ್ಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಕ್ಲಿಯರ್ ಆಗಿ ನೈಸ್ ರೋಡ್ ನಡೆಸ್ತಾ ಇರೋದು ವಿತ್ ಹೈಯೆಸ್ಟ್ ಸ್ಕ್ಯಾಮ್. ಅಂದ್ರೆ ಇದು ಯಾರದು ಲ್ಯಾಂಡ್ ಇದೆಯೋ, ಯಾರು ಲ್ಯಾಂಡ್ ಮೇಲೆ ನಿಲ್ಸಿದೀವಿ ಅವ್ರಿಗೆಲ್ಲ ಕಾಂಪನ್ಸೇಷನ್ ಕೊಡ್ದಂಗೆನೆ ಅವ್ರದ್ದೆಲ್ಲ ಲೂಟಿ ಹೊಡ್ಕೊಂಡು ಇವರು ಇನ್ನೂ ಸುಲಿಗೆ ಮಾಡ್ತಾನೆ ಇದ್ದಾರೆ. ಸೊ ಇದು ದೊಡ್ಡ ಮೋಸ, ಅದು ನೀವು ಒಪ್ತೀರಾ? ಬಟ್ ಏನಂದ್ರೆ ಕೋರ್ಟ್ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಟೋಲ್ ತಗೋಬಾರ್ದು ಅಂತ. ಮೆನ್ಷನ್ ಇಲ್ವಾ? ಓಕೆ ಬ್ರದರ್, ಥ್ಯಾಂಕ್ ಯು. ಹೈಕೋರ್ಟ್ ನಂಬರ್ ನೀವು ಒಂದು ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಬ್ರದರ್. ಆರ್ಡರ್ ಪ್ಯಾರಾಗ್ರಾಫ್ ಇಲ್ಲಾಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿ ಇಲ್ಲೇ ಕಳಿಸ್ಬಿಡಿ. ನಾನು ತಗೊಂತೀನಿ ಆರ್ಡರ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಓದ್ತೀನಿ ಆಮೇಲೆ. ಸೊ ಅಲ್ಲಿವರೆಗೂ ಇಲ್ಲಿ ಏನು ಸೀನ್ ಆಗುತ್ತೆ ಅದನ್ನ ನೋಡೋಣ. ಆರ್ಡರ್ ಇದೆ ಸರ್. ನೋಡಿ ಬ್ರದರ್ ತೋರಿಸ್ತಾ ಇದ್ದಾರೆ ಆರ್ಡರ್ ಏನಂತ. ಅವ್ರು PDF ಅಲ್ಲಿ ಇದೆ, ನಾನು ಕಳಿಸ್ತಾರೆ. ನಾನು ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. 29th day of July 2026. ಇವಾಗ ನಾವು ಇರೋದು ಆಗಸ್ಟ್ 29th ಜುಲೈಗೆ ಇದು ಆರ್ಡರ್ ಬಂದಿದೆ. ಇಷ್ಟೊಂದು ಜನ ಕೇಸ್ more than 100-200 people are noted the writ appeal number 1214 of 2025 case number. ನಂದಿ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಶೇರ್ ಮಾಡ್ತೀರಾ ಇದು? ಸರಿ ಸರ್, ಮಾಡ್ತೀನಿ. ನನ್ನ ನಂಬರ್ ತಗೊಳ್ಳಿ, ಇಲ್ಲಾಂದ್ರೆ ಇನ್ಸ್ಟಾ ID ಈಗ ಓಪನ್ ಮಾಡಿ. ಇಲ್ಲೇ ನಂಬರ್ ಎಲ್ಲ ಕಳಿಸ್ಬಿಡಿ. ನಂಬರ್ ಸರಿ, ನಿಮ್ದೇನಾ ಇದು? ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಗೈಸ್, ನೋಡಿ ಅವ್ರು ಕೊಟ್ಟಿರೋ ಹೇಳಿಕೆ ಮೇಲೆ ಮತ್ತೆ ಇಲ್ಲಿ ನೈಸ್ ರೋಡಿಂದ ಆಚೆ ಎಕ್ಸಿಟ್ ಆಗ್ತಿರೋ ಜನಗಳ ಹತ್ರ ಹೋಗ್ತಾ ಇದ್ದೀನಿ. ಒಂದು ನಿಮಿಷ ಗಾಡಿ ಆಫ್ ಮಾಡ್ಬಿಡ್ತೀನಿ. ನನಗೂ ಕುತೂಹಲ ಇತ್ತು ಇದು ವಿಡಿಯೋ ಮಾಡಬೇಕು ಅಂತ. ತುಂಬ ಜನ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ. ಕನ್ನಡದವ್ರಾ? ಹಾಂ. ಟೋಲ್ ಪೇ ಮಾಡಿದ್ರ ಅಣ್ಣ? ಪೇ ಮಾಡಿದ್ರಾ? ಇಲ್ಲ, ನಾವು ಸ್ಲಿಪ್ಪೇ ಕೊಟ್ಟಿದ್ದೀವಿ. ಹೌದಾ? ಪೇ ಮಾಡಬಾರ್ದು ಅಂತ ಕುಮಾರಸ್ವಾಮಿ ಹೇಳಿದ್ರಲ್ಲ, ಅದಕ್ಕೋಸ್ಕರ ಎಲ್ಲರೂ ಅಲ್ಲೆಲ್ಲ ಟೋಲಲ್ಲಿ ಪೇ ಮಾಡಿಲ್ಲ. ಸೊ ನಾನು ಪೇ ಮಾಡ್ದಂಗೆ ಬಂದ್ಬಿಟ್ಟಿದ್ದೀನಿ. ಸರಿ, ಅಪ್ಲೈ ಮಾಡಬೇಕೆ? ನೀವು ಮಾಡಿದ್ದೀರಲ್ವಾ? ನಿಮ್ಗೆ ಮಾಡಬೇಕೆ? ನಮ್ಗೆ ಮಾಡಬೇಡಿ ಮತ್ತೆ. ಅಣ್ಣ ಫುಲ್ಲು. ಓಕೆ, ಇಲ್ಲೇನೇನು ಜಗಳ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ದಾಬಸ್ಪೇಟೆಯಿಂದ ಬರಬೇಕಾದ್ರೆ ನೆಲಮಂಗಲ ಹತ್ರ ಟೋಲಲ್ಲಿ ಜಗಳ ಆಗ್ತಾಯಿತ್ತು. ಅಂದರೆ ಪೇ ಮಾಡಿರೋರು ಹೋಗ್ತಾ ಇದ್ದಾರೆ, ತೋರಿಸ್ಬಿಟ್ಟು ಹಿಂದೆ ಇರೋರು ನೋಡಿ. ನಾನು ನೋಡ್ತಾ ಇದ್ದೀನಿ, ಇಬ್ಬರು ಈಗ ಸುಮ್ಮನೆ ಬಂದ್ಬಿಟ್ರು. ಈಗ
ಇಬ್ರು ಸುಮ್ಮನೆ ಬಂದರು, ಅವ್ರು ಪೇ ಮಾಡಿಲ್ಲ, ಅಲ್ಲಿ ಎಂಟ್ರಿಯಲ್ಲಿ ಪೇ ಮಾಡಿಲ್ಲ, ಸೊ ಅವ್ರು ಸುಮ್ಮನೆ ಬಂದಿಲ್ಲ. ದೊಡ್ಡ ಸ್ಕ್ಯಾಮ್ ಅಂತ ಗೌರ್ಮೆಂಟೇ ಬರೆದಿದ್ದಾರಂತೆ, ಓಕೆನಾ. ಅವರೇ ಹೈಕೋರ್ಟ್ ಆರ್ಡ್ರಲ್ಲಿ ಹೇಳಿದಾರಂತೆ ದೊಡ್ಡ ಸ್ಕ್ಯಾಮ್ ನೈಸ್ ರೋಡ್ ಅವ್ರು ನಡೆಸ್ತಾ ಇರೋದು. ಬಟ್ ಪೇ ಮಾಡಬಾರ್ದು ಅಂತ ಏನೂ ಮೆನ್ಷನ್ ಮಾಡಿಲ್ಲ ಅಂತೆ, ಓಕೆನಾ. ಇಲ್ಲ ಅಂತ ಸೀನ್ ಏನು ಕ್ಲಿಯರ್ ಆಗಿಲ್ಲ. ನಾನು ನೆಲಮಂಗಲದಿಂದ ಸ್ಟಾರ್ಟ್ ಆಯ್ತಲ್ಲ ನೈಸ್ ರೋಡು, ಅಲ್ಲಿ ನಾನು ಕಟ್ಟಂಗೆ ಬಂದೆ. ಯಾಕಂದರೆ ಒಬ್ಬರು ಒಂದು 10-15 ಜನ ಫುಲ್ಲು ಗಲಾಟೆ ಮಾಡ್ತಾಯಿದ್ರು, ನಾವು ಕಟ್ಟಲ್ಲ ಅಂತ. ಸೊ ಅವರೆಲ್ಲರೂ ಹಂಗೆ ನುಗ್ಗಿ ಬಂದರು, ನಾನು ಹಂಗೆ ನುಗ್ಗಿ ಬಂದ್ಬಿಟ್ಟೆ. ಬೆಳಿಗ್ಗೆ ಕಟ್ಟಿದ್ದೀನಿ ನಾನು, ಬೆಳಿಗ್ಗೆ ಹಂಗೆ ಊರಿಗೆ ಹೋಗ್ಬೇಕಾದ್ರೆ ಕಟ್ಬಿಟ್ಟು ಹೋಗಿದ್ದೀನಿ. ಸೊ ಬರ್ಬೇಕಾದ್ರೆ ಕಟ್ಟಿಲ್ಲ. ಏನಿಲ್ಲ ಬ್ರೋ, ಆ ಥರ ಏನು ಸೀನ್ ಕ್ರಿಯೇಟ್ ಇಲ್ಲೇನಿಲ್ಲ. ಅಲ್ಲೇ ಎಲ್ಲ ಕಡೆ ಟೋಲ್ ಎಂಟ್ರಿ ಎಲ್ಲಿದೆಯಲ್ಲ ಕಟ್ಟೋದು, ಅಲ್ಲಿ ಮಾತ್ರ ಜಗಳ ಆಗ್ತಾ ಇದ್ದಾವೆ. ಇಲ್ಲಿ ಏನಂತಂದ್ರೆ ಯಾರು ಕಟ್ಟಿದಾರೋ ಅವರು ಸ್ಲಿಪ್ ತೋರಿಸಿ ಹೋಗ್ತಾ ಇದ್ದಾರೆ, ಯಾರು ಕಟ್ಟಿಲ್ಲ ಇಬ್ರು ನೋಡಿದೆ ನಾನೀಗ. ಅವ್ರೇನು ಸ್ಲಿಪ್ಪು ಕೊಡಲಿಲ್ಲ, ಏನೂ ಕೊಡಲಿಲ್ಲ, ಹಂಗೆ ಬಂದ್ಬಿಟ್ರು. ಹಾಂ ಓಕೆ, ಅದನ್ನ ನಾನು ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾಂ ಅದೇ, ಹಾಂ ಜಗಳಗಳು ಆಗ್ತಾ ಇದ್ದಾವೆ. ನಾನು ನೋಡಿದೆ, ಈ ಮಾಗಡಿ ರೋಡಲ್ಲೂ ಕೂಡ ಜಗಳ ಆಗ್ತಾ ಇತ್ತು. ಮತ್ತೆ ನಾನು ಬಂದಲ್ಲ ಸ್ಟಾರ್ಟಿಂಗ್ ನೈಸ್ ರೋಡು ನೆಲಮಂಗಲದಿಂದ, ಸೊ ಅಲ್ಲಿ ಕೂಡ ಜಗಳ ತುಂಬ ನಡೀತಾ ಇದೆ. ನಾನು ಅನ್ಕೊಂಡೆ ಅಲ್ಲಿಂದನೇ ವಿಡಿಯೋ ಮಾಡ್ಕೊಂಬರೋಣ ಅಂತ, ಬಟ್ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಸೊ ಹೋಲ್ ಇಂಟೆನ್ಷನ್ ಆಫ್ ದ ಹೈಕೋರ್ಟ್ ವಾಸ್ ಟು ನಾಟ್ ಏನಾದರೂ ಕ್ರಿಯೇಟ್ ಎನಿ ಪ್ರಾಬ್ಲಮ್. ಅವ್ರ ಇಂಟೆನ್ಷನ್ ದೇ ವಾಂಟೆಡ್ ಟು ಟೆಲ್ ದ ಪೀಪಲ್ ದಟ್ ಈ ಥರ ಆಗ್ತಿದೆ, ಗೌರ್ಮೆಂಟ್ ಈಸ್ ಮಿಸ್ಯೂಸಿಂಗ್ ದ ಹೋಲ್ ಮನಿ ಫ್ರಮ್ ದ ಪೀಪಲ್. ಅದಕ್ಕೆ ಅದೊಂದೇ ಜಜ್ಮೆಂಟ್ ಇರೋದು ಅಷ್ಟೇ. ಓಕೆ, ಥ್ಯಾಂಕ್ ಯು. ನೀವು ಹೇಳಿರೋ ಇನ್ಫಾರ್ಮೇಷನ್ ನಮಗೂ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ನಾವು ಕಟ್ಟಬೇಕೋ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು, ಅದಷ್ಟೇ ವಿಚಾರ. ಸೊ ಗೈಸ್, ಅಷ್ಟೇ, ನನ್ನ ಮೊಬೈಲ್ ಚಾರ್ಜ್ ಕೂಡ ಮುಗಿತಾ ಇದೆ. ಬಟ್ ಏನಂದರೆ ತುಂಬ ಜನ ಕಟ್ತಾ ಇಲ್ಲ ನಾನು ನೋಡಿರೋ ಪ್ರಕಾರ, ಆಯಿತಾ. ದಾಬಸ್ಪೇಟೆಯಿಂದ ನಾನು ಬಂದೆ, ಇವಾಗ ನೆಲಮಂಗಲದಲ್ಲಿ ಟೋಲು ಒಂದು 10-15 ಜನ ತುಂಬ ಜೋರಾಗಿ ಜಗಳ ಮಾಡ್ತಾಯಿದ್ರು, ಹೊಡೆದಾಡೋದಂತೂ ಬಾಕಿ ಇತ್ತು. ನಾನು ಅದನ್ನು ನೋಡಿಕೊಂಡು ಒಂದು 5 ನಿಮಿಷ ನಿಂತಿದ್ದೆ. ಆಮೇಲೆ ಅಲ್ಲಿ ಲೈವ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಇಲ್ಲ ಅಂತಂದರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇದೆ. ಅದಕ್ಕೋಸ್ಕರ ಎಂಡಲ್ಲಿ ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡಿ ಈಗಲೂ ನೋಡಿದೆ ನಾನು 3-4 ಜನ. ಓಕೆ, ಥ್ಯಾಂಕ್ ಯು ಬ್ರೋ. ಬ್ರದರ್ ಲಾಯರ್ ಓದ್ತಾ ಇರೋದವರು, ಆಯಿತಾ. ನನಗೆ ಎಂಥ ಟೈಮಲ್ಲಿ ಎಂಥವ್ರು ಸಿಕ್ಕಿದ್ದಾರೆ ನೋಡಿ, ಓಕೆನಾ. ಅವರು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಮಾಗಡಿ ರೋಡಲ್ಲಿ ಸೀನ್ ಕ್ರಿಯೇಟ್ ಆಗಿದೆ, ಆಮೇಲೆ ದಾಬಸ್ಪೇಟೆಯಿಂದ ನಾನು ಬಂದಾಗ ನೋಡಿದ್ದೀನಿ ನೆಲಮಂಗಲದಲ್ಲಿ ಸೀನ್ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ಕಡೆ ಎಂಟ್ರಿಯಲ್ಲಿ ಮಾತ್ರ ಸೀನ್ ಕ್ರಿಯೇಟ್ ಆಗ್ತಾ ಇದೆ, ಜಗಳಗಳು ಆಗ್ತಾ ಇದ್ದಾವೆ, ಯಾರು ಕಟ್ಟಲ್ಲ ಅಂತ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋ ಯಾವುದೋ ಒಂದು ನೋಡ್ಬಿಟ್ಟೇನೆ ಇದನ್ನು ಫಾಲೋ ಮಾಡ್ಕೊಂಡು ಬಂದೆ. ಇವಾಗ ಬೆಳಿಗ್ಗೆ ದಡ್ಡ ಆಗಿಬಿಟ್ಟೆ, ನಾನು ಕಟ್ಬಿಟ್ಟು ಬಂದೆ, ಇವಾಗ ಕಟ್ಟಿಲ್ಲ. ಸೊ ಓಕೆ ಗೈಸ್, ನೀವು ನೆಕ್ಸ್ಟ್ ಟೈಮ್ ಏನಾದರೂ ನೈಸ್ ರೋಡಲ್ಲಿ ಬಂದರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ತಗೊಂಡು ಬನ್ನಿ. ಆ ಹುಡುಗ ಹೇಳ್ದಂಗೆ ಮೇ ಬಿ ಮೆನ್ಷನ್ ಮಾಡಿದ್ಲೇ ಇರೋದ್ರಿಂದ ಕುಮಾರಸ್ವಾಮಿ ಹೇಳಿರೋದು ಸುಳ್ಳೇನೋ ಅಂತ ಇವಾಗ ನನಗೆ ಡೌಟ್ ಬರ್ತಾ ಇದೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ, ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸುಮ್ಮನೆ ರಾಜಕಾರಣಿಗಳು ಒಬ್ರಿಗೊಬ್ರು ಆಪೋಸಿಷನ್ ಪಾರ್ಟಿಯವರು ಏನಾದರೂ ಒಂದು ಕಿರಿಕ್ ತೆಗಿಬೇಕು ಅಂತ ಜನರ ಮೇಲೇ ಒತ್ತಡ ಹೊರ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಥರ ಕೆಲಸಗಳು ಮಾಡ್ಕೊತಾರೆ. ಇನ್ನೊಂದು ವಿಚಾರ ಏನಂತಂದರೆ, ಕುಮಾರಸ್ವಾಮಿನೇ ಇದಕ್ಕೆಲ್ಲ ಈ ಅಗ್ರಿಮೆಂಟ್ಗೆಲ್ಲ ಸೈನ್ ಹಾಕಿರೋದು ಅಂತ ಡಿ.ಕೆ. ಶಿವಕುಮಾರ್ ಒಂದು ಮೀಡಿಯಾದಲ್ಲಿ ಹೇಳಿದ್ದ. ಅದು ನಿಜ ಆಗಿರ್ಬೋದು. ಇವಾಗೇನು ಕಾಂಟ್ರವರ್ಸಿ ನಡೀತಿದೆ ಅಂತ ನನಗಂತೂ ಸರಿಯಾಗಿ ಗೊತ್ತಿಲ್ಲ.